ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಸ್ಟೇಪ್ಲರ್ ಸ್ಪೆಷಲಿಸ್ಟ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ. ಇತ್ತೀಚೆಗೆ ಪುರುಷರಲ್ಲಿ ಕಂಡುಬರೋ ಈ ಫೈಮೋಸಿಸ್ ಇಶ್ಯೂಸ್ ಅನ್ನೋದು ತುಂಬಾ ರೀಸೆಂಟ್ ಆಗಿ ನೋಡಿದ್ರೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದೆ. ಈ ಫೈಮೋಸಿಸ್ಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅಸಲಿಗೆ ಫೈಮೋಸಿಸ್ ಅಂದ್ರೆ ಏನು, ಇದಕ್ಕೆ ಸರ್ಜರಿಕಲ್ ಪ್ಲಾನ್ಸ್ ಏನಿದೆ, ಯಾವ ಥರ ಅಡ್ವಾನ್ಸ್ ಟೆಕ್ನಿಕ್ಸ್ ಇದೆ, ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ಸ್ನಲ್ಲಿ ಯಾವ ಥರ ಸರ್ಜರೀಸ್ ಮಾಡ್ತೀವಿ ಅನ್ನೋದನ್ನು ಇವತ್ತು ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಮಾಮೂಲಿಯಾಗಿ ನೋಡಿದ್ರೆ ಅಂಗದ ಒಂದು ಭಾಗ ನಾವು ಹೀಗೆ ನೋಡಿದ್ರೆ ಅಂಗದ ಮೇಲಿರೋ ಭಾಗ ಏನಿದೆ, ಈ ಅಂಗದ ಮುಂದೆ ಇರುವ ಭಾಗನ ಗ್ಲ್ಯಾಂಡ್ಸ್ ಅಂತೀವಿ. ಈ ಚರ್ಮ ಏನಿದೆ, ಮೇಲಿನ ಚರ್ಮ ಫ್ರೀಯಾಗಿ ಹೀಗೆ ಮೂವ್ ಆಗಬೇಕು, ಕೆಳಗಿನ ಚರ್ಮ ಮಾತ್ರ ಒಂದು ಕಡೆ ಅಟ್ಯಾಚ್ ಆಗಿರುತ್ತೆ, ಈ ರೀತಿ ಮುಂದಕ್ಕೆ ಹೋಗ್ತಿರುತ್ತೆ. ಈ ಅಟ್ಯಾಚ್ ಆಗಿರೋ ಭಾಗವನ್ನು ನಾವು ಫ್ರೆನ್ಯುಲಮ್ ಅಂತೀವಿ. ಫ್ರೆನ್ಯುಲಮ್ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ನೋಡಿದ್ರೆ ಈ ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಫ್ರೀಯಾಗಿ ಮೂವ್ ಆಗುತ್ತೆ. ಹೇಗೆ ಫ್ರೀ ಆಗಿ ಮೂವ್ ಆಗಬೇಕು ಅಂದರೆ, ಅಂಗದ ಮುಂದಿನ ಭಾಗವನ್ನು ಗ್ಲ್ಯಾನ್ಸ್ ಅಂತೀವಲ್ಲ, ಆ ಗ್ಲ್ಯಾನ್ಸ್ ಭಾಗಕ್ಕಿಂತ ಹಿಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು. ಎಷ್ಟು ಫ್ರೀಯಾಗಿ ಅಂದರೆ, ನಾವು ಹಿಂದಕ್ಕೆ ಎಳೆದಾಗ ಫ್ರೀಯಾಗಿ ಮೂವ್ ಆಗೋ ಥರ ಇರಬೇಕು. ಅದಿಲ್ಲದೆ ಹೋದರೆ ಏನಾಗುತ್ತೆ ಅಂದರೆ, ಕೆಲವ್ರಿಗೆ ಸ್ಟಕ್ ಆಗುತ್ತೆ, ಕೆಲವ್ರಿಗೆ ಚೂರು ಜರಗಲ್ಲ, ಕೆಲವ್ರಿಗೆ ಸ್ವಲ್ಪ ಮಾತ್ರ ಬರುತ್ತೆ, ಇನ್ನು ಕೆಲವ್ರಿಗೆ ಇಲ್ಲಿ ಮಾತ್ರ ಮೂವ್ ಆಗುತ್ತೆ, ಇನ್ನು ಕೆಲವ್ರಿಗೆ ಇಲ್ಲಿವರೆಗೂ ಮೂವ್ ಆಗುತ್ತೆ, ಇನ್ನು ಕೆಲವ್ರಿಗೆ ಇಲ್ಲಿವರೆಗೂ ಮೂವ್ ಮಾಡ್ತಾರೆ, ಇನ್ನು ಕೆಲವ್ರಿಗೆ ಇಲ್ಲಿವರೆಗೂ ಮೂವ್ ಆಗುತ್ತೆ, ಆದರೆ ಟೈಟಾಗಿ ಮೂವ್ ಆಗುತ್ತೆ, ಬಲವಂತವಾಗಿ ಎಳೆದ್ರೆ ಮಾತ್ರ ಬರುತ್ತೆ. ನಾನು ಹೇಳ್ತಿರೋದು ಇದೆಲ್ಲ ಫ್ರೀ ಆಗಿದ್ದಾಗ, ಫ್ಲಾಸಿಡ್ನಲ್ಲಿ ಅಂದರೆ ಅಂಗ ಚಿಕ್ಕದಾಗಿದ್ದಾಗ. ಅಂಗ ದೊಡ್ಡದಾದ ನಂತರ, ಅಂಗ ಸ್ತಂಭನ ಆದ ನಂತರ ಬಹಳ ಜನಕ್ಕೆ ಅಸಲಿಗೆ ಮೂವೇ ಆಗಲ್ಲ, ಸ್ವಲ್ಪನೂ ಮೂವ್ ಆಗಲ್ಲ, ಅಂಥವ್ರಿಗೆ ಇನ್ನೂ ಹೆಚ್ಚು ತೊಂದರೆ ಆಗುತ್ತೆ. ಸೊ ಮಾಮೂಲಿಯಾಗಿ ಅಂಗ ಚಿಕ್ಕದಾಗಿದ್ದಾಗ ಚರ್ಮ ಫ್ರೀಯಾಗಿ ಮೂವ್ ಆಗಲಿಲ್ಲ ಅಂದರೆ, ಅಂಗ ದೊಡ್ಡದಾದ ನಂತರ ಅಂದರೆ ಅಂಗ ಸ್ತಂಭನ ಆದ ನಂತರ ಅಸಲಿಗೆ ಮೂವ್ ಆಗೋದೇ ಇಲ್ಲ. ಸೊ ಈ ಕಂಡೀಷನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಅಂದರೆ ಈ ಮುಂದೆ ಇರುವ ಚರ್ಮ ಏನಿದೆ ಅದು ಟೈಟ್ ಆಗೋಗುತ್ತೆ. ಈ ಚರ್ಮ ಟೈಟ್ ಆಗೋದ್ರಿಂದ ಚರ್ಮ ಅನ್ನೋದು ಹಿಂದಕ್ಕೆ ಬರಲ್ಲ. ಇದನ್ನೇ ನಾವು ಫೈಮೋಸಿಸ್ ಅಂತ ಕರಿತೀವಿ. ಈ ಫೈಮೋಸಿಸ್ಗೆ ಮುಖ್ಯ ಕಾರಣ ನೋಡಿದರೆ, ಇಂಡಿಯಾದಲ್ಲಿ ನೋಡಿದ್ರೆ 2 ರೀತಿಯ ಕಾರಣ ಇರುತ್ತೆ. ಒಂದು ಡಯಾಬಿಟಿಸ್, ಶುಗರ್ನಿಂದ ಏನಾಗುತ್ತೆ ಅಂದರೆ, ಈ ಶುಗರ್ ಮೂತ್ರ ಮಾಡಿದಾಗೆಲ್ಲ ಈ ಮೂತ್ರದಲ್ಲಿರೋ ಶುಗರ್ ಕಣಗಳು ಇದರಲ್ಲಿ ಈ ಚರ್ಮಕ್ಕೆ ಅಂಟಿಕೊಂಡು ಒಂದು ರೀತಿಯ ಇನ್ಫ್ಲಮೇಷನ್ಸ್ ಸ್ಟಾರ್ಟ್ ಆಗುತ್ತೆ, ಈ ಚರ್ಮ ಹಾಳಾಗುತ್ತೆ. ಇದನ್ನೇ ನಾವು ಬೆಲನೈಟಿಸ್ ಅಂತ ಕರಿತೀವಿ. 2ನೇ ಕಾರಣ ಏನು ಅಂತ ನೋಡಿದ್ರೆ, ಚಿಕ್ಕನಿಂದಲೇ ಗ್ರ್ಯಾಂಡ್ ಪೇರೆಂಟ್ಸ್ ಆಗ್ಬೋದು, ಪೇರೆಂಟ್ಸ್ ಆಗ್ಬೋದು, ಶುಭ್ರವಾಗಿ ಹಿಂದೆ ಕೆಳದು ಕ್ಲೀನ್ ಮಾಡಬೇಕು. ಅದನ್ನು 5 ಇಯರ್ಸ್ವರೆಗೂ ನೋಡಿಕೊಂಡ್ರೆ ಆಗ ಅದು ಅಂಟುಕೊಳ್ಳೋದನ್ನು ತಪ್ಪಿಸ್ಬೋದು. ಅದು ಅಂಟುಕೊಂಡಾಗಲೇ ಅದನ್ನು ಬ್ರೇಕ್ ಮಾಡಬೇಕು, ಹಿಂದೆ ಕೆಳದಾಗೆಲ್ಲ ಅದು ಬ್ರೇಕ್ ಆಗುತ್ತೆ. ಹಾಗೆ ಅನ್ನದೆ, ಸೊ ಬರೀ ಚಿಕ್ಕ ಮಕ್ಕಳು ಅನ್ನೋ ಕಾರಣಕ್ಕೆ ಸುಮ್ಮನೆ ಮೇಲಿಂದ ನೀರು ಹಾಕಿ ನಾವು ಉಜ್ಜದೆ ಹಿಂದಕ್ಕೆ ಎಳಿದೆ ತೊಳೆದ್ರೆ ಈ ರೀತಿಯಾದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಫ್ಯೂಚರ್ನಲ್ಲಿ ನೋಡಿದ್ರೆ ಈ ಚರ್ಮ ಅಂಟುಕೊಂಡು ಅಸಲಿಗೆ ಬ್ಯಾಕ್ ಹೋಗದೆ ಫೈಮೋಸಿಸ್ಗೆ ಗುರಿ ಆಗುತ್ತೆ. ಸೊ ಇಂಡಿಯಾದಲ್ಲಿ ನೋಡಿದ್ರೆ ಈ 2 ಕಾರಣಗಳು ಮೇಜರ್ ರೀಸನ್ಸ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಏನು ಮಾಡಬೇಕು? ಔಷಧಿ ಹಚ್ಬೋದಾ? ಔಷಧಿಯಿಂದ ಕಡಿಮೆ ಆಗುತ್ತಾ? ಅಥವಾ ಫೈಮೋಸಿಸ್ ಅನ್ನೋದು ಔಷಧಿಯಿಂದ ಆಗಲಿ ಜೆಲ್ಲಿಸ್ನಿಂದ ಆಗಲಿ ಕಡಿಮೆ ಆಗಲ್ಲ. ಯಾಕಂದರೆ ಚರ್ಮ ಅನ್ನೋದು ಟೈಟ್ ಆಗಿರುತ್ತೆ, ಅದು ಸಡಿಲಾಗಲ್ಲ. ಕೆಲವರಿಗೆ ಫೈಮೋಟಿಕ್ ರಿಂಗ್ಸ್ ಅಂತ ಹೇಳಿ ಅಪ್ಲೈ ಮಾಡ್ತಿರ್ತಾರೆ. ಫೈಮೋಟಿಕ್ ರಿಂಗ್ಸ್ ಅಪ್ಲೈ ಮಾಡಿದ್ರೆ ಚರ್ಮದ ಒಂದು ಕ್ವಾಲಿಟಿ ಹಾಳಾಗಿರೋದ್ರಿಂದ ನಾವು ಆ ಕ್ವಾಲಿಟಿನ ಮತ್ತೆ ರೀಗೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಚರ್ಮ ಅನ್ನೋದು ಹಿಂದಕ್ಕೆ ಬರಲ್ಲ. ಸೊ ಇವೆಲ್ಲ ಟೆಂಪ್ರರಿ, ಜಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅಂತ ನಾವು ಹೇಳ್ತೀವಿ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಏನು? ಮತ್ತೆ ಲೈಫ್ ಟೈಮ್ನಲ್ಲಿ ಮತ್ತೆ ಇದ್ರ ಬಗ್ಗೆ ಚಿಂತೆ ಇರಬಾರ್ದು ಅನ್ನೋವಂಥ ಸೊಲ್ಯೂಷನ್ ಏನು? ಇದಕ್ಕೆ ನಾವು ಸರ್ಕಮ್ಸಿಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ? ತುಂಬ ಜನ ಏನು ಮಾಡ್ತಾರೆ ಅಂದರೆ, ತುಂಬ ಜನಕ್ಕೆ ಈ ಟೆಕ್ನಿಕ್ ಬಗ್ಗೆನೇ ಗೊತ್ತಿರಲ್ಲ. ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದರೆ, ಎಲ್ಲರಿಗೂ ಓಪನ್ ಟೆಕ್ನಿಕ್ ಬಗ್ಗೆ ಗೊತ್ತಿರುತ್ತೆ. ಯಾಕಂದರೆ ಓಪನ್ ಟೆಕ್ನಿಕ್ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಸಿಸರ್ನಲ್ಲಿ ಕಟ್ ಮಾಡಿ ನಂತರ ಅದಕ್ಕೆ ಹೊಲಿಗೆ ಹಾಕೋದು ನಡೆಯುತ್ತೆ. ಬಟ್ ಇದರಲ್ಲಿ ಜಿಗ್ಜ್ಯಾಕ್ ಆಗೋದು ಮಾತ್ರ ಅಲ್ಲದೆ, ಇಂಪ್ರಾಪರ್ ಟೆಕ್ನಿಕ್ಸ್ನಿಂದ ಜಿಗ್ಜ್ಯಾಕ್ ಆಗೋದು ಮಾತ್ರ ಅಲ್ಲದೆ ಕಾಸ್ಮೆಟಿಕ್ ರಿಸಲ್ಟ್ಸ್ ಅನ್ನೋದು ಸಿಗಲ್ಲ. ಪ್ಲಸ್ ಅದಕ್ಕೆ ಜೊತೆಯಾಗಿ ವಿಪರೀತವಾದ ಪೇಯ್ನು, ನೋವು, ಉರಿ ಇವೆಲ್ಲ ಇರುತ್ತೆ. ಅಟ್ಲೀಸ್ಟ್ 15 ಡೇಸ್ ಬೆಡ್ ರೆಸ್ಟ್ ಬೇಕಾಗುತ್ತೆ, ಪಥ್ಯ ಇರಬೇಕಾಗುತ್ತೆ, ಆ್ಯಂಡ್ ಡೈಲಿ ಡ್ರೆಸ್ಸಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಂದ ಒಂದು ರೀತಿ ಅಂಟಂಟಾದ ಪಸ್ ರೀತಿಯಾಗಿ ಸೋರ್ತಿರುತ್ತೆ, ಅದನ್ನು ಆಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮತ್ತು ನೆಕ್ಸ್ಟ್ ಟೆಕ್ನಾಲಜಿ ನೋಡ್ಕೊಳ್ಳೋದಾದ್ರೆ ಲೇಸರ್ ಬಂದಿದೆ. ಲೇಸರ್ನಿಂದ ಕೂಡ ಹೇಗಂದರೆ, ನಾವು ಹೊಲಿಗೆ ಹಾಕಬೇಕಾಗುತ್ತೆ. ನಮ್ಮ KSR ಸ್ಟೇಪ್ಲರ್ ಏನಿದೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನ ನಾವು ಲೇಟೆಸ್ಟ್ ಸರ್ಜರಿ ಏನಂದರೆ KSR ಸ್ಟೇಪ್ಲರ್ ಸರ್ಕಮ್ಸಿಷನ್. ಇದು ಒಂದು ಸ್ಟೇಪ್ಲರ್, ಇದನ್ನು ನಾವು ಪಿನ್ಸ್ ಮೆಥಡ್ ಅಂತೀವಲ್ಲ, ಆ ಪಿನ್ ಮೆಥಡ್ ನಲ್ಲಿ ನಾವು ಸರ್ಜರಿ ಮಾಡ್ತೀವಿ. ಇದು ಕೇವಲ 5 ನಿಮಿಷದ ಸರ್ಜರಿ. 15 ನಿಮಿಷದಿಂದ 20 ನಿಮಿಷದಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಅವರು ಎಂದಿನಂತೆ ಮತ್ತೆ ನೆಕ್ಸ್ಟ್ ಡೇನೇ ಡ್ಯೂಟಿಗೆ ಹೋಗ್ಬೋದು, ಅವ್ರು ಸೇಮ್ ಡೇನೇ ಡ್ಯೂಟಿಗೆ ಹೋಗ್ಬೋದು. ಇದು ಡಿಸ್ಪೋಸಬಲ್ ಸ್ಟೇಪ್ಲರ್ ಆಗಿರುತ್ತೆ. ಸೊ ಈ ಡಿಸ್ಪೋಸಬಲ್ ಸ್ಟೇಪ್ಲರ್ನಲ್ಲಿ ಅಡ್ವಾಂಟೇಜ್ ಏನಂದರೆ, ಎಷ್ಟು ಸ್ಕಿನ್ ತೆಗಿಬೇಕು ಅನ್ನೋದು ಇಲ್ಲಿ ಮ್ಯಾಟ್ರ್, ಅದೇ ಇಂಪಾರ್ಟೆಂಟ್.
ಹೆಚ್ಚು ಚರ್ಮ ತೆಗೆದ್ವಿ ಅನ್ಕೊಳ್ಳಿ, ಅಂದರೆ ಇಲ್ಲಿವರೆಗೂ ಸ್ಕಿನ್ ತೆಗೆದ್ಬಿಟ್ರೆ ಅಂದರೆ ಎರೆಕ್ಷನ್ಗೆ ಸ್ಕಿನ್ ಸಾಲೋದಿಲ್ಲ. ಯಾಕಂದರೆ ಇಲ್ಲಿ ಸ್ಕಿನ್ನಲ್ಲಿ ನಮಗೆ ಎರೆಕ್ಷನ್ಸ್ ಆಗಬೇಕು. ಸೊ ಕಡಿಮೆ ತೆಗೆದ್ವಿ ಅನ್ಕೊಳ್ಳಿ, ಓನ್ಲಿ ಇಲ್ಲಿವರೆಗೂ ತೆಗೆದಿದ್ದೀವಿ ಅನ್ಕೊಳ್ಳಿ, ಇಲ್ಲಿವರೆಗೂ ತೆಗೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಮತ್ತೆ ಫೈಮೋಸಿಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಎಕ್ಸಾಕ್ಟ್ ಪ್ರಿಸೈಸ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ತೆಗಿಬೇಕು. ಎಷ್ಟು ತೆಗಿಬೇಕು? ನಾವು ಮಾಮೂಲಿಯಾಗಿ ಕಟ್ ಮಾಡೋ ಮೆಥಡ್ ಆಗಿದ್ರೆ ಇಷ್ಟ ಬಂದ ಹಾಗೆ ಕಟ್ ಮಾಡ್ತೀವಿ, ಒಂದು ಅಂದಾಜಿಗೆ ಕಟ್ ಮಾಡ್ತೀವಿ. ಬಟ್ KSR ಅಡ್ವಾಂಟೇಜ್ ಏನಂದರೆ ಮೆಷಿನ್ ಸೆಲೆಕ್ಟ್ ಮಾಡುತ್ತೆ ಎಷ್ಟು ತೆಗಿಬೇಕು ಅಂತ, ಎಷ್ಟು ಚರ್ಮವನ್ನು ನಾವು ತೆಗಿಬೇಕು ಅನ್ನೋದನ್ನು ಮಿಷಿನ್ ಸೆಲೆಕ್ಟ್ ಮಾಡುತ್ತೆ. ಸೊ ಇದರಲ್ಲಿರೋ ಅಡ್ವಾಂಟೇಜ್ ಏನಂದರೆ ಒಂದು ಮಿಷಿನ್ ಸೆಲೆಕ್ಟ್ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿರೋ ಪಿನ್ಸ್ ಏನಿದೆ ಅದು 0.3 ಥಿಕ್ನೆಸ್ ಇರುತ್ತೆ, ಸಿಲಿಕಾನ್ ರಿಂಗ್ ಇರುತ್ತೆ. ಇದು 10 to 12 ಡೇಸ್ನಲ್ಲಿ ಬಿದ್ದು ಹೋಗುತ್ತೆ. ಅಷ್ಟೇ ಅಲ್ಲದೆ ಒಂದು 15 ದಿನಗಳಲ್ಲಿ ಪೂರ್ತಿ ಹೀಲ್ ಆಗೋಗುತ್ತೆ. ಸೊ ಈ KSR ಸ್ಟೇಪ್ಲರ್ನಲ್ಲಿ ಯೂಶಲ್ ಆಗಿ ನಾವು ಪರ್ಸೆಂಟೇಜ್ ಆಫ್ ಸ್ಕಿನ್ ಅಲ್ಲದೆ ಒಂದು ವ್ಯಕ್ತಿಗೆ ಹೇಗಿರುತ್ತೆ ಅಂದರೆ ಎಲ್ರಿಗೂ ಒಂದೇ ರೀತಿಯಾದ ಸ್ಕಿನ್ ಇರಲ್ಲ. ಕೆಲವ್ರಿಗೆ ಹೆಚ್ಚಿರುತ್ತೆ, ಕೆಲವ್ರಿಗೆ ಕಡಿಮೆ ಇರುತ್ತೆ, ಕೆಲವು ಸ್ಕಿನ್ ಟೈಟ್ ಇರುತ್ತೆ, ಇನ್ನು ಕೆಲವ್ರಿಗೆ ಅಂಟ್ಕೊಳ್ತಾ ಇರುತ್ತೆ. ಇವೆಲ್ಲವನ್ನು ನೋಡಿದಾಗ ನಾವು ಸ್ಟೇಪ್ಲರ್ ಯಾವಾಗ ಅಪ್ಲೈ ಮಾಡ್ತೀವಿ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಪ್ರಾಕ್ಸಿಮೇಟ್ ಆಗಿ ನೋಡಿದ್ರೆ ಇಲ್ಲಿವರೆಗೂ ಸ್ಕಿನ್ ಅನ್ನೋದು ಕಟ್ ಆಗುತ್ತೆ. ಇದು ಎಲಾಸ್ಟಿಕ್ ಆಗಿರೋದ್ರಿಂದ ಸ್ಕಿನ್ ಕಟ್ ಮಾಡ್ತಿದ್ದಂಗೆ, ಈಗ ರಬ್ಬರ್ ಬ್ಯಾಂಡ್ ಇರುತ್ತೆ ಅನ್ಕೊಳ್ಳಿ, ಇನ್ನೊಂದು ಕೈಗೆ ಹೋಗುತ್ತೆ. ಸೊ ಸೇಮ್ ಅದೇ ರೀತಿಯಾಗಿ ಇಲ್ಲಿ ಕಟ್ ಮಾಡ್ತಿದ್ದಂಗೆ ಸ್ಕಿನ್ ಅನ್ನೋದು ಹಿಂದಕ್ಕೆ ಬಂದ್ಬಿಡುತ್ತೆ. ಹಿಂದಕ್ಕೆ ಬಂದು ನಮಗೆ ಪಿನ್ಸ್ ನೋಡಿಕೊಂಡ್ರೆ ಇಲ್ಲಿ ಕಾಣಿಸುತ್ತೆ ನೋಡಿ ಪಿನ್ಸ್. ಸೊ ಅಲ್ಟಿಮೇಟ್ ಆಗಿ ಮುಂದೆ ಇರೋ ಗ್ಲ್ಯಾನ್ಸ್ ಭಾಗ ಏನಿದೆ, ಗ್ಲ್ಯಾನ್ಸ್ ಭಾಗದ ಮೇಲೆ ಚರ್ಮ ಇರಬಾರ್ದು, ಅದು ನಮ್ಮ ಟಾರ್ಗೆಟ್. ಸೊ ಈ ಚರ್ಮ ಇರಬಾರ್ದು ಅಂದರೆ KSR ಸ್ಟೇಪ್ಲರ್ನಲ್ಲಿ ಮಾಡಿದರೆ ಕರೆಕ್ಟಾಗಿ ಪ್ರಿಸೈಸ್ ಆಗಿ ಎಷ್ಟು ಸ್ಕಿನ್ ಕಟ್ ಮಾಡಬೇಕು ಅನ್ನೋದು ಅದೇ ಡಿಸೈಡ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಗಡಿಬಿಡಿ ಆಗಲ್ಲ. KSR ಸ್ಟೇಪ್ಲರ್ನಲ್ಲಿ ಅದೇ ದೊಡ್ಡ ಅಡ್ವಾಂಟೇಜು ನಮಗೆ. 10-12 ದಿನಗಳಲ್ಲಿ ರಿಂಗ್ಸ್ ಎಲ್ಲ ಬಿದ್ದು ಹೋಗುತ್ತೆ, ಹಾಗಾಗಿ ಪಿನ್ಸ್ ಬಿದ್ದು ಹೋಗುತ್ತೆ. ಹಾಗಾಗಿ ಜಸ್ಟ್ ಈ ಪ್ರಾಸೆಸ್ ಮಾತ್ರ ಕಂಪ್ಲೀಟ್ ಆಗೋದಕ್ಕೆ 10 to 12 ಡೇಸ್ ಹಿಡಿಯುತ್ತೆ. ಬಟ್ ಓಪನ್ನಲ್ಲಾದರೆ 10 to 12 ಡೇಸ್ ಮನೇಲೇ ಇರಬೇಕಾಗುತ್ತೆ. ಬಟ್ ಸ್ಟೇಪ್ಲರ್ನಲ್ಲಿ ಮಾಡಿದರೆ ಮಾಡಿದ ದಿನನೇ ಉದ್ಯೋಗಕ್ಕೆ ಹೋಗ್ಬೋದು, ಮಾಡಿದ ನಂತರ ಕೆಲಸಕ್ಕೆ ಹೋಗ್ಬೋದು. ಸೊ ಯಾರಿಗಾದರೂ ಈ ರೀತಿಯಾದ ಫೈಮೋಸಿಸ್ ತೊಂದರೆ ಇದ್ದರೆ ತಪ್ಪದೇ ನನ್ನನ್ನು ಕನ್ಸಲ್ಟ್ ಆಗಿ ಇದಕ್ಕೆ KSR ಸ್ಟೇಪ್ಲರ್ನಲ್ಲಿ ಸರ್ಜರಿ ಮಾಡಿಸ್ಕೊಳ್ಳೋದನ್ನು ಫೈನಲ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.